ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಅಥವಾ ಮಂಗಳವಾರ ಸಿಎಂ ಡಿಕೆಶಿ ದೆಹಲಿಗೆ ಹೊರಡೋರಿದ್ದಾರಾ? ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಹೈಕಮಾಂಡ್ ಭೇಟಿ. ಅಂತೂ ಇಂತೂ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಸೋಮವಾರ ಅಥವಾ ಮಂಗಳವಾರ ಸಿಎಂ ಡಿಕೆಶಿ ದೆಹಲಿಗೆ ಹೊರಡ್ತಾರ. ನಾಳೆ ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ವಾಪಸ್ ಬರ್ತಾರೆ. ರಾಹುಲ್ ಗಾಂಧಿ ಬಂದ ಮೇಲೆ ಎರಡನೇ ಹಂತದ ಸಂಪುಟ ಫೈನಲ್ ಆಗುತ್ತಾ? ಸಂಭಾವ್ಯರ ಪಟ್ಟಿ ಹಿಡಿದು ದೆಹಲಿಗೆ ತೆರಳುತ್ತಾರೆ ರಾಜ್ಯದ ನಾಯಕರು. ಸಿಎಂ ಡಿಕೆಶಿ, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೊರಡ್ತಾರೆ. ತಮ್ಮ ಆಪ್ತರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ನಾಯಕರು. ಹೈಕಮಾಂಡ್ ನಾಯಕರ ಜೊತೆ ಸಂಪುಟ ಫೈನಲ್ ಬಗ್ಗೆ ಚರ್ಚೆಯಾಗುತ್ತೆ. ಎರಡನೇ ಹಂತದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಬೇಕು? ಸಂಪುಟ ವಿಸ್ತರಣೆ ವೇಳೆ ಕಾಂಗ್ರೆಸ್ ಲಿಸ್ಟ್ಗಳು ರೆಡಿಯಾಗಿವೆ. ಹೈಕಮಾಂಡ್ನ ಮುಂದೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಲಿಸ್ಟ್ಗಳನ್ನ ಇಡ್ತಾರೆ. ತಮ್ಮ ಆಪ್ತರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ನಾಯಕರು. ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಸಂಪುಟ ಫೈನಲ್ ಲಿಸ್ಟ್ ರೆಡಿ ಆಗತ್ತೆ. ಹಿರಿಯರು ಮತ್ತು ಕಿರಿಯರ ಸಮಾಗಮ ಆಗತ್ತಾ? ಹೊಸಬರಿಗೆ ಅವಕಾಶಗಳನ್ನ ನೀಡಲಾಗತ್ತಾ? ಯಾವ ಬಣಕ್ಕೆ ಎಷ್ಟು ಸಚಿವ ಸ್ಥಾನ ಎರಡನೇ ಲಿಸ್ಟ್ನಲ್ಲಿ? ಈ ಎಲ್ಲದಕ್ಕೂ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ರಾಹುಲ್ ಗಾಂಧಿಯವರು ಪ್ರವಾಸದಿಂದ ವಾಪಸ್ ಬರೋದನ್ನೇ ರಾಜ್ಯದ ನಾಯಕರು, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಎದುರು ನೋಡ್ತಾ ಇದ್ರು. ರಾಹುಲ್ ಗಾಂಧಿ ವಾಪಸ್ ಬರ್ತಾ ಇದ್ದ ಹಾಗೆ ದೆಹಲಿಗೆ ಹೊರಟು ನಿಂತಿದ್ದಾರೆ ನಾಯಕರು. ನಾಳೆ ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ವಾಪಸ್ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬಂದ ಮೇಲೆ ಎರಡನೇ ಹಂತದ ಸಂಪುಟ ಫೈನಲ್ ಆಗುತ್ತೆ. ಲಿಸ್ಟ್ ಬಹಳ ದೊಡ್ಡದಿದೆ. ಆದ್ರೆ ಎಲ್ಲೂ ಅಸಮಾಧಾನಗಳಾಗದಂತೆ ಇರುವ ಸ್ಥಾನಗಳನ್ನ ಫಿಲ್ ಮಾಡಿಕೊಳ್ಬೇಕಾಗಿದೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸಂಪುಟದಲ್ಲಿ. ಎರಡನೇ ಹಂತದ ಸಚಿವ ಸ್ಥಾನಗಳ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು, ಬಿಕೆ ಹರಿಪ್ರಸಾದ್ ಮತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡುತ್ತಾರೆ. ಹೈಕಮಾಂಡ್ ಭೇಟಿಯಾಗಿ ಅಲ್ಲೇ ಸಚಿವ ಸ್ಥಾನ ಯಾರ್ಯಾರಿಗೆ ಫೈನಲ್ ಅನ್ನೋದರ ಫೈನಲ್ ಚರ್ಚೆಯಾಗತ್ತೆ. ಇನ್ನು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಷಾಢವನ್ನೆಲ್ಲ ನಂಬೋದಿಲ್ಲ. ಈ ಮಾತು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಆಷಾಢ ಅನ್ನೋದೆಲ್ಲ ಸರ್ಕಾರದ ಮೇಲೆ ಪರಿಣಾಮ ಬೀರೋದಿಲ್ಲ, ಶೀಘ್ರದಲ್ಲೇ ಸಂಪುಟ ವಿಸ್ತರಣೆಯಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಯಾವ ಪಕ್ಷದಲ್ಲಿದ್ರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಮುಂದಿನ ವಾರ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಇಬ್ರು ಹೋಗ್ತಾರೆ. ಬೆಂಗಳೂರಿನಲ್ಲಿ ಶಾಸಕ ಅಜಯ್ ಸಿಂಗ್ ಹೇಳಿಕೆ ನೀಡಿದ್ದಾರೆ. ಅಜಯ್ ಸಿಂಗ್ ಸಚಿವ ಸ್ಥಾನದ ಆಕಾಂಕ್ಷಿ, ಯಾವ ಪಕ್ಷದಲ್ಲಿ ಇದ್ರೂ ಕೂಡ ಆಕಾಂಕ್ಷಿ ಇದ್ದೇ ಇರುತ್ತೆ. ಮುಂದಿನ ವಾರ ದೆಹಲಿಗೆ ಸಿಎಂ ಮತ್ತು ಸಿದ್ದರಾಮಯ್ಯ ಇಬ್ರು ಹೋಗ್ತಾ ಇದ್ದಾರೆ ಅಂತ ತಮ್ಮ ಸಚಿವಾಕಾಂಕ್ಷಿಯನ್ನ ಮತ್ತೊಂದು ಸಲ ತೆರೆದಿಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟು ಆದಷ್ಟು ಬೇಗ ಆದರೆ ಒಂದು ತುರ್ತು ಪರಿಸ್ಥಿತಿ ಥರ ಏನು ನಿರ್ಮಾಣ ಆಗ್ತಾ ಇದೆ, ಬರೋದಿರ್ಬೋದು ಅಥವಾ ನೆರೆದಿರ್ಬೋದು, ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಆಷಾಢಕ್ಕೆ ಮುಂಚೆ ಆಗ್ಬಿಡುತ್ತಾ ಅಂತ ಇಲ್ಲ, ನಾನು ನಂಬಲ್ಲ. ಆದರೆ ಅಧಿಕಾರ ಕೊಡಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ? ಅದು ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹು ಕಾಲ ಇರ್ಬೋದು, ಯಾರ್ಯಾರ ಭಕ್ತಿ ಮತ್ತು ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ. ಬಹುಶಃ ಸೋಮವಾರದಿಂದ ಎನಿ ಟೈಮ್ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಉಪಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರಿಗೆ ಕರೆಸ್ಬೋದು ಅಂತ ನಂಗೆ ಅನಿಸ್ತದೆ. ಅದೇ ನಡ್ತಕ್ಕಂಥ ಒಂದು ಮಾತು. ಎನಿ ಮೂಮೆಂಟ್ ಅವ್ರಿಗೆ ಕರೆಸ್ತಾರೆ, ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಯಾವಾಗಲೂ ಕೂಡ ಆಕಾಂಕ್ಷಿ ಸಂಖ್ಯೆ ಜಾಸ್ತಿನೇ ಇರ್ತಾರೆ, ಅದರಲ್ಲಿ ಹೊಸದೇನಿಲ್ಲ. ಯಾವ ಪಕ್ಷದಲ್ಲಿದ್ರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲಿ ಈಗ ಸುಮಾರು ಒಂದು ಜನ ಮಾಡಬೇಕಂತ ಇದೆ, ಎಲ್ಲರಿಗೂ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಸುಮಾರು 137 ಜನ ಇದ್ದೀವಿ. ಹೈಕಮಾಂಡ್ ಯಾವ ಒಂದು ರೀತಿಯಿಂದ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಆ್ಯಕ್ಚುಲಿ 3ನೇ ತಾರೀಕಿಗೆ ಅವ್ರು ತೊಗೊಂಡಿದ್ದಾರೆ ಅಂದರೆ ಸುಮಾರು ಒಂದು 5 ವಾರ ಆಗಿದೆ.
ಆದರೆ ಈಗ ಮಾಡ್ತಾರೆ ಅಂತ ಇದೆ ಸರ್, ಯಾವಾಗಲೂ ಡಿಲೇ ಆಗದೆ. ಈಗ ನನ್ನ ಪ್ರಕಾರ ಸೆಷನ್ ಆಗಸ್ಟಲ್ಲಿ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಎಲ್ಲ ಮಂತ್ರಿ ಇದು ವಿಸ್ತರಣೆ ಎಲ್ಲ ಮಾಡ್ತಾರೆ ಮತ್ತು ಎಲ್ಲ ಮಂತ್ರಿಗಳು ಸೆಟ್ಲು ಆಗ್ತಾರೆ. ಮತ್ತು ನಮ್ಮ ಉದ್ದೇಶ ಏನಿದೆ ಅಂದರೆ 2028ರಲ್ಲಿ ಒಳ್ಳೆಯ ರೀತಿಯಿಂದ ಒಂದು ಆಡಳಿತ ನೀಡಬೇಕು ಮತ್ತು 2028ರಲ್ಲಿ ವಾಪಸ್ ನಾವು ಬರ್ತೀವಂತ ಎಲ್ಲರಿಗೂ ಒಂದು ವಿಶ್ವಾಸ ಇದೆ. ಇನ್ನು ಸಚಿವಾಕಾಂಕ್ಷಿಗಳ ಹೇಳಿಕೆಗಳನ್ನ, ಅವರ ನಿರೀಕ್ಷೆಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಪುಟ ನಾಡಿದ್ದು ಅಥವಾ ಮುಂದಿನ ತಿಂಗಳ ಬಳಿಕ ವಿಸ್ತರಣೆ ಆಗಬಹುದು. ಸಚಿವ ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಸೇರಿದ್ದು ಅಂತ ಚಾಮರಾಜನಗರದಲ್ಲಿ ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆ ನೀಡಿದ್ದು. ಒಂದು ಅವಕಾಶ ಕೊಟ್ಟು ನೋಡಿ, ನನಗೆ ಸ್ಥಾನ ಕೊಡಿ, ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಬಂಡಿಸಿದ್ದೇಗೌಡ ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಕೊಡಿ, ನನಗೆ ಒಂದು ಅವಕಾಶ ಕೊಟ್ಟು ನೋಡಿ ಅಂತಿದ್ದಾರೆ ಬಂಡಿಸಿದ್ದೇಗೌಡ. ಮತ್ತೊಂದು ಕಡೆ ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಿದ್ದಾರೆ, ಸಂಪುಟ ನಾಡಿದ್ದಾಗಬಹುದು ಅಥವಾ ತಿಂಗಳ ಬಳಿಕ ವಿಸ್ತರಣೆ ಆಗಬಹುದು. ಸಚಿವ ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದ ವಿಷಯ. ಸಚಿವ ಸಂಪುಟ ಅದು ಅದು ಹೈಕಮಾಂಡ್ ಯಾವಾಗ ಹೇಳ್ತಾ ಅವಾಗ ಆಯ್ತದೆ. ಅದು ನಾಳಿದ್ದಾಗ್ಬೋದು, ಇಲ್ಲ ಈ ತಿಂಗಳು ಕಳೆದ ಮೇಲೆ ಆಗ್ಬೋದು. ಹಂಗಂತೇನಿಲ್ಲ, ಕೇಳೋದು ನಮ್ಮ ಧರ್ಮ, ಕೊಡೋದು ಬಿಡೋದು ಹೈಕಮಾಂಡು, ಅಷ್ಟೇ ನಿಂತದೆ. ನಾನು ನಿರಂತರವಾಗಿ 4 ಬಾರಿ ಗೆದ್ದಿದ್ದೀನಿ. ಜಿಲ್ಲಾ ಪಂಚಾಯಿತಿ, ಮಂಡಲ ಪಂಚಾಯಿತಿ, ಗ್ರಾಮ ಎಲ್ಲ ಹಿಂದೆ ಬಂದಿದ್ದೀನಿ. ನಿಷ್ಠಾವಂತ ಕಾಂಗ್ರೆಸ್ಸಿಗ ನಾನು. ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಹೋದನಲ್ಲ. ಎಲ್ಲ ಅದೇ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯ ಇದೆ, ಹೇಳೋಕ್ಕಾಗಲ್ಲ. ಹೇಳೋದಲ್ಲ, ಆಷಾಢ 14 ಕ್ಲೋಸ್ ಆಗೋಯ್ತೆ, ಅದರೊಳಗೆ ಮಾಡೋದ್ರೆ 13 ತಾರೀಕು ಮಾಡ್ಬೋದು. ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ. ನಾನೇನು ಆಕಾಂಕ್ಷಿ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಇವತ್ತು ಆಕಾಂಕ್ಷಿನೇ, ನಾಳೆಗೂ ಆಕಾಂಕ್ಷಿ. ಕೆಲವು ನಮ್ಮ ರಾಹುಲ್ ಗಾಂಧಿ ಅವರು ಪ್ರವಾಸ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಅದನ್ನು ನಮ್ಮ ಪಕ್ಷ ಹೈಕಮಾಂಡು ತೀರ್ಮಾನ ತೆಗೆದುಕೊಂಡು ಆದಷ್ಟು ಬೇಗ ಮಾಡ್ತಾರೆ. ಆ ಭರವಸೆ ಇದೆ. ನಾನು 3ನೇ ಬಾರಿ ಆಯ್ಕೆ ಆಗಿದ್ದೀನಿ, 4 ಸಲ ಚುನಾವಣೆ ನಿಂತಿದ್ದೀನಿ. ನಮ್ಮ ಕುಟುಂಬದಲ್ಲಿ ಈಗ 8ನೇ ಬಾರಿ ನಾವು ಈ ಕ್ಷೇತ್ರ ಜನಪ್ರತಿನಿಧಿ ಮಾಡ್ತಾಯಿದ್ದೀವಿ. ನಮ್ಮ ತಂದೆಯವರಿಗೆ ಒಂದು 6 ತಿಂಗಳು ಮಧ್ಯಸ್ಥ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂದರೆ ನಾನು ಒಬ್ಬ ಪ್ರಬಲ ಸಚಿವ ಆಕಾಂಕ್ಷಿಯಾಗಿ ನಾನು ಸಹ ಹೈಕಮಾಂಡನ್ನು, ನಮ್ಮ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ, ಇವತ್ತಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಾಳ ಒತ್ತಡ ಹೇಳ್ತಾ ಇದ್ದೀನಿ. ಒಂದು ಅವಕಾಶ ಕೊಟ್ಟು ನೋಡಿ. ಜಿಲ್ಲೆಯಲ್ಲಿ ನಾನು ಸಹ ಪಕ್ಷ ಸಂಘಟನೆಗೆ ಮಾಡ್ತೀನೋ ಇಲ್ವೋ ಅಂಥದ್ದು. ಪಕ್ಷ ಸಂಘಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನನಗೊಂದು ವರ್ಷ ಅವಕಾಶ ಕೊಡಿ. ಆಮೇಲೆ ನಾನು ಮಾಡಲಿಲ್ಲ, ಐ ಆಮ್ ನಾಟ್ ಫಿಟ್ ಫಾರ್ ದಟ್ ಪೋಸ್ಟ್ ಅಂದರೆ ಯು ಮಸ್ಟ್ ರಿಮೂವ್ ಮಾಡಿಬಿಡಿ ನನ್ನ ಅಂತಲೇ ಹೇಳಿದೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲೇ ಬೆಳಗಾವಿಗೆ 3 ಸ್ಥಾನ ನೀಡಿ ಅನ್ನೋ ಬೇಡಿಕೆ ಇಡ್ತಾ ಇದ್ದಾರೆ ನಾಯಕರು. ಈಗಾಗಲೇ ಸಂಪುಟದಲ್ಲಿ 1 ಸ್ಥಾನ ನೀಡಿದೆ ಹೈಕಮಾಂಡ್. ಹಿರಿಯ ನಾಯಕ ಸತೀಶ್ ಜಾರಕಿಹೊಳಿಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಾಗಿದೆ. ಆದ್ರೆ ಈಗ ಮತ್ತೆರಡು ಸ್ಥಾನ ಕೊಡಿ ಅಂತ ಬೆಳಗಾವಿ ನಾಯಕರು ಪಟ್ಟು ಹಿಡಿತಾ ಇದ್ದಾರೆ. ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ನೀಡೋದ್ರ ಬಗ್ಗೆ ಸಿಎಂ ಡಿಕೆಶಿ ಒಲವು ವ್ಯಕ್ತಪಡಿಸ್ತಾ ಇದ್ದು, ಒಂದು ವೇಳೆ ಸವದಿಗೆ ಸ್ಥಾನ ತಪ್ಪಿದ್ರೆ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನದ ಸಾಧ್ಯತೆ ಇದೆ. ಮಹಿಳಾ ಲಿಂಗಾಯತ ಕೋಟಾದಡಿ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದ್ದು, ಇನ್ನೊಂದು ಸ್ಥಾನ ಜಿಲ್ಲೆಯ 4 ಶಾಸಕರ ಪೈಕಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತಾ? 4 ಪೈಕಿ ಯಾರಿಗಾದರೂ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ ಇಟ್ಟಿದ್ದು ಸಿದ್ದರಾಮಯ್ಯಗೆ ಆಪ್ತರಾಗಿರುವ ಅಶೋಕ್ ಪಟ್ಟಣ್, ಆಸಿಫ್ ಸೇಠ್, ಶಾಸಕ ಮಹಾಂತೇಶ್ ಕೌಜಲಗಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಸಚಿವ ಸ್ಥಾನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮೂಲಕ ಒತ್ತಡ ಬೀಳುವ ಸಾಧ್ಯತೆಯೂ ಇದೆ. ಅಶೋಕ್ ಪಟ್ಟಣ್, ಆಸಿಫ್ ಸೇಠ್, ಶಾಸಕ ಮಹಾಂತೇಶ್ ಕೌಜಲಗಿ, ಶಾಸಕ ಗಣೇಶ್ ಹುಕ್ಕೇರಿ ಈ 4 ಜನರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ನಾಳೆ ಬಂದ್ಮೇಲೆ ಒಂದ್ 2-3 ದಿನದಾಗ ಅವರು ಸೋಮವಾರ ಮಂಗಳವಾರದಾಗೆ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಅವರಿಗೂ ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಕರೆದು ಮಾತಾಡಿ ಫೈನಲೈಸ್ ಮಾಡ್ತಾರಂತ ಎಲ್ಲರೂ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆಸೆ ಇದ್ದೇ ಇದೆ. ಅವಾಗಿಂದ ನಾನು ಮಿನಿಸ್ಟರ್ ಆಗಬೇಕು ಅಂತ ಕುದುರೆ ಮೇಲೆ ಓಡ್ತಾನೆ ಇದ್ದೀನಿ. ಇನ್ನೂ ಆಗಿಲ್ಲ. 100% ಈ ಸರಿ ಆಗ್ತೀನಿ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ನಾನು ಹೇಳೋದೇನೆಂದರೆ, ನಮ್ಮ ನಾಯಕರೊಳಗೆ ಬರೀ ಜಾತಿ ನೋಡೋಕೆ ಹೋಗ್ಬೇಡಿ. ಪಕ್ಷದಾಗೆ ನಿಷ್ಠೆಯಿಂದ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷದ ಸೇವೆ ಎಷ್ಟು ಮಾಡಿದ್ದಾರೆ,
ಅದನ್ನು ಮೊದಲು ಪ್ರಾತಿನಿಧ್ಯ ಕೊಡಿ, ಆಮೇಲೆ ಜಾತಿ ಕೊಡಿ ಅಂತ ನಂದು ಅಭಿಪ್ರಾಯ. ನಾನು ಎಲ್ಲರಿಗಿಂತ ನಾನೇ ಸೀನಿಯರ್ ಇದ್ದೀನಿ. ಬೆಳಗಾಂ ಜಿಲ್ಲೆಗೆ ಅಲ್ಲಿ ರಾಜ್ಯದಾಗ ಕೂಡ ಕಾಂಗ್ರೆಸ್ ಪಕ್ಷದಾಗ ನಾನೇ ಸೀನಿಯರ್ ಇದ್ದೀನಿ. ಈಗ ಆಗಿರೋ ಎಲ್ಲ ಮಂತ್ರಿಗಳಿಗಿಂತ ನಾನೇ ಸೀನಿಯರ್. ಹಂಗೆ ನೋಡೋಕೆ ಹೋದ ವಿದ್ಯಾರ್ಥಿ ನಾಯಕರಿಂದ ಇಲ್ಲಿ ಮುಂದೆ ಬಂದವರು. ದೇವರಾಜ ಅರಸ್ ಟೈಮ್ನಾಗೆ ನಾವೆಲ್ಲ ಅವಾಗಿಂದ ರಮೇಶ್ ಕುಮಾರ್ ಅಧ್ಯಕ್ಷ ಆಗಿದ್ದಾಗ ಮಾಡಿದ್ದೀವಿ. ಅದನ್ನು ಗಣನೆ ತಗೋ ಹೊರತಾಗಿ ಬರೀ ಜಾತಿ ಗಣನೆ ತೊಗೊಂಡು ಬರೀ ಜಾತಿ ಮಾಡಿದ್ರೆ ಅದೇನು ಪ್ರಯೋಜನ ಆಗೋದ. ಜಾತಿ ನಾನು ಯಾವಾಗಲೂ ಅಷ್ಟೇ ರಾಜಕೀಯ ಒಳಗೆ ನಾವೆಲ್ಲ ಬಸವಣ್ಣನ ತತ್ವ ವಹಿಸ್ಕೋಬೇಕು. ಜಾತಿ ನೋಡೋಕೆ ಹೋಗಬಾರ್ದು. ರಾಜ್ಯ ಸಂಪುಟ ವಿಸ್ತರಣೆ ಆದಾಗ ಸಿದ್ದರಾಮಯ್ಯ ಅವ್ರ ಜೊತೆ ಆದಾಗ ನಾವು ಇವ್ರಿಗೆ ಬೀಟ್ ಮಾಡಿದ್ವಿ, ಸುರ್ಜೇವಾಲಾ ಅವ್ರಿಗೆ. ವಿ ವಿಲ್ ಆಫ್ಟರ್ 2.5 years ವಿಲ್ ರಿಟೈನ್ ಓನ್ಲಿ 4 or 5 ಸೀನಿಯರ್ ಮಿನಿಸ್ಟರ್ ಆ್ಯಂಡ್ ವಿಲ್ ಗಿವ್ ಚಾನ್ಸ್ ಫಾರ್ ಎವ್ರಿಬಡಿ ಅಂತಂದರು. ಆಫ್ಟರ್ ಕಂಪ್ಲೀಷನ್ 5 years ದೇ ಶುಡ್ ಹ್ಯಾವ್ ಗಿವನ್ ಚಾನ್ಸ್ ಟು ಎವ್ರಿಬಡಿ ಅಂತ ಹೇಳಿದ್ದಾರೆ. ಮೊನ್ನೆ ಕೂಡ ಅದೇ ಹೇಳಿದ್ವಿ. ಮೊನ್ನೆ ಡೆಲ್ಲಿಗೆ ಹೋಗಿದ್ವಿ ನಾವು ಒಂದು 20 ಜನ. ಅವಾಗ ಕೂಡ ಅದೇ ಹೇಳಿದ್ವಿ, ನೀವು ಮಾತುಕತೆ ನಡ್ಕೋಬೇಕು. ನಮಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.